ಓಕೆ ಡ್ಯಾಡ್, ಟೇಕ್ ಕೇರ್. ಜೈ, ಡ್ಯಾಡ್ ಇವತ್ತು ಬರಲ್ವಂತೆ. ಸೂಪರ್ ಅಲ್ವಾ? ಜೈ, ನಾನು ಪಕ್ಕದಲ್ಲಿರುವಾಗ ನೀವೆಲ್ಲೋ ಕಳೆದೋಗಿದ್ದೀರಲ್ಲ. ವಾಟ್ ಆರ್ ಯು ಥಿಂಕಿಂಗ್? ಹೇ, ನಥಿಂಗ್ ದಿಯಾ. ಹಲೋ ಅಣ್ಣ, ನಾಣ ಲೋಕಿ ಮಾತಾಡ್ತಿರೋದು. ಸರ್, ಒಂದು ನಿಮಿಷ. ದಿಯಾ, ಕ್ಲೈಂಟ್ ದ ಕಾಲ್. ಹಲೋ ಲೋಕಿ, ಎಲ್ಲಿದ್ಯೋ ಹೇಳೋ. ಎಲ್ಲಿ ಬಚ್ಚಿಟ್ಟಿದ್ದಾರೆ ನೀನ? ಇಲ್ಲಣ್ಣ, ನಾನು ಅವ್ರ ಕೈನ ತಪ್ಸ್ಕೊಂಡ್ಬಿಟ್ಟಿದ್ದೀನಿ. ತಪ್ಪಿಸ್ಕೊಂಡ್ಯಾ? ಏಯ್, ಗುಡ್ ಗುಡ್ ಗುಡ್, ಒಳ್ಳೆ ಕೆಲಸ ಆಯ್ತು. ಲೋಕಿ, ಕರೆಕ್ಟಾಗಿ ಹೇಳು ಏನಾಯ್ತು ಅಂತ. ನಿನ್ಗೇನಾದ್ರೂ ಹೊಡೆದ್ರಾ? ನೀನು ಅಪ್ಪಿ ನನ್ನ ಹೆಸರೇನಾದ್ರೂ ಬಾಯ್ಬಿಟ್ಟೇನೋ? ಇಲ್ಲಣ್ಣ, ಅವ್ರು ಎಷ್ಟೇ ಹೊಡೆದ್ರು ನಾನು ಸಹಿಸ್ಕೊಂಡೆ. ಆದರೆ ನಿಮ್ಮ ಹೆಸರು ಮಾತ್ರ ಅವ್ರ ಹತ್ರ ಹೇಳಿಲ್ಲಣ್ಣ. ಥ್ಯಾಂಕ್ ಗಾಡ್, ಎಂತ ನ್ಯೂಸ್ ಕೊಟ್ಟಿಯೋ. ಸರಿ ಲೋಕಿ, ನೋಡು, ಇನ್ನೊಂದಷ್ಟು ದಿನ ನಾನು ಹೇಳೋವರೆಗೂ ನೀನು ಈ ಕಡೆ ಬರಕ್ಕೆ ಹೋಗ್ಬೇಡ. ಅಂದರೆ ನೀನು ಊರೇ ಬಿಟ್ಟು ಹೋಗ್ಬಿಡು. ನಿಂಗೆ ಏನು ವ್ಯವಸ್ಥೆ ಬೇಕೋ ನಾನು ಮಾಡ್ತೀನಿ. ಓಕೆ ಅಣ್ಣ, ಅದಕ್ಕೆ ನಾನು ಫೋನ್ ಮಾಡಿದೆ. ಒಂಚೂರು ದುಡ್ಡೇನಾದರೂ ಕೊಟ್ಟರೆ. ಸರಿ ಆಯಿತು, ಅಕೌಂಟ್ ಡೀಟೇಲ್ಸ್ ಕಳಿಸು, ನಾನು ಟ್ರಾನ್ಸ್ಫರ್ ಮಾಡ್ತೀನಿ. ನೋಡು, ನೆನ್ಪಿಟ್ಕೋ, ಯಾರ ಕಣ್ಗೂ ಕಾಣಿಸ್ಕೋಬಾರ್ದು. ಊರು ಬಿಟ್ಟು ಹೋಗ್ಬೇಕು. ಹಾಂ ಸರಿ ಅಣ್ಣ. ಮುಗೀತಾ ಕ್ಲೈಂಟ್ಸ್ ಹತ್ರ ಮಾತಾಡಿದ್ದು? ಮುಗೀತು ನಮ್ಮ ಪ್ಲಾನು. ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ಆಗ್ಲೇ ಭೂಮಿ ಬಂದಾಗ ನಾನು ಸಮಾಧಾನವಾಗಿರ್ತೀನಿ, ನೀನ್ ಅಳಿಯಂದ್ರಿಗೆ ಹೇಳು ಅಂತೆಲ್ಲ ಹೇಳಿ ಕಳಿಸ್ಲಿಲ್ವಾ? ಈಗ ನೋಡಿದ್ರೆ ಮತ್ತೆ ಅಪ್ಪಿನ ಪಾರ್ಥನ ನಾನೇನಾದ್ರೂ ಕ್ಷಮಿಸಲ್ಲ, ಅವ್ರ ಮದ್ವೆನ ಒಪ್ಕೊಳ್ಳಲ್ಲ ಅಂತ ಇದ್ದೀರಾ. ಮತ್ತೆ ಅದೇ ರಾಗ ಅದೇ ಹಾಡು, ಗಳಿಗೆಗೊಂಥರ ಗಂಟೆಗೊಂಥರ ಆಡ್ತಾ ಇದ್ದೀರಾ. ನೋಡು ಮಂದಾಕಿನಿ, ನಾನು ಹೇಳಿದ್ದು ನಾನು ಆರಾಮವಾಗಿರ್ತೀನಿ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ. ನಾನು ಎಲ್ಲೂ ಅವಳನ್ನ ಕ್ಷಮಿಸ್ತೀನಿ, ಅವಳು ಏನೇ ಮಾಡಿದ್ರು ಅದನ್ನ ಒಪ್ಕೋತೀನಿ ಅಂತ ಹೇಳಿಲ್ಲ. ಯಾಕ್ರಿ ಹಿಂಗ ಆಡ್ತಿದ್ದೀರಾ? ಒಳ್ಳೆ ಬಟ್ಟೆ ಮೇಲೆ ಅಂಟ್ಕೊಂಡಿರೋ ಚುವಿಂಗಮ್ ತರ ಆಡ್ತೀರಾ ನೀವು. ನಡ, ನೀನು ಚೂಯಿಂಗಮ್ ಅಂತನಾದ್ರು ಅನ್ಕೋ, ರಬ್ಬರ್ ಬ್ಯಾಂಡ್ ಅಂತನಾದ್ರು ಅನ್ಕೋ, ಏನ್ ಬೇಕಾದ್ರೂ ಅನ್ಕೋ. ಆದ್ರೆ ಅವ್ರ ವಿಷಯದಲ್ಲಿ ನನ್ನ ನಿಲುವು, ನನ್ನ ಅಭಿಪ್ರಾಯ ಬದಲಾಗೋದಿಲ್ಲ. ಅವಳೇನು ಸಮಾಜ ಸೇವೆ ಮಾಡಕ್ ಹೋಗಿದ್ದಾಳ? ಹೆತ್ತವ್ರನ್ನ ಧಿಕ್ಕರಿಸಿ ಹೋಗಿದ್ದಾಳೆ. ಅಂಥವಳನ್ನ ನಾನು ಯಾಕೆ ಒಪ್ಕೋಬೇಕು? ಒಪ್ಕೊಳ್ಳಲ್ಲ. ಯಾಕ್ರಿ ಹೀಗೆ ಆಡ್ತಾ ಇದ್ದೀರಾ? ಅಪ್ಪಿನೂ ತುಂಬಾ ನೊಂದ್ಕೊಂಡಿದ್ದಾಳೆ, ಬೇಜಾರಲ್ಲಿದ್ದಾಳೆ ಅಂತ ಭೂಮಿ ಹೇಳೋಗ್ಲಿಲ್ವಾ? ಪಾಪ ಭೂಮಿ ನಮ್ಮ ಸಮಾಧಾನಕ್ಕೆ ಹಾಗೆ ಹೇಳಿರ್ತಾಳೆ, ನಮ್ಮ ಗಾಯಕ್ಕೆ ಮೂಲ ಮಚ್ಚೋ ಥರ. ಅಡ, ನೀನು ಉಪದೇಶ ಕೊಡಬೇಕು ಅಂತ ಕೊಡಬೇಡ. ನಿಜ ಹೇಳು, ನೀನು ನಿಜವಾಗ್ಲೂ ಹಾಗೆ ಅನ್ನಿಸ್ತಾ ಇದೆಯಾ? ಅವಳು ನಿಜವಾಗ್ಲೂ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ? ಊಟ ಎಲ್ಲ ಬಿಡುವಷ್ಟು ಹೆಚ್ಚಂದ್ರೆ ಮದುವೆ ನಾವು ಅಂದ್ಕೊಂಡಂಗೆ ಆಗಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡಿರ್ತಾಳೆ ಅಷ್ಟೇ. ಅಷ್ಟು ಬಿಟ್ಟು ನಮ್ಮ ವಿಷಯದಲ್ಲಿ ಪಶ್ಚಾತ್ತಾಪ, ಅನುಕಂಪ, ಸೆಂಟಿಮೆಂಟು ಇವೆಲ್ಲ ಏನೂ ಇರಲ್ಲ. ಹೇಳಿದ್ನಲ್ಲ, ಅವೆಲ್ಲ ಇದ್ದಿದ್ರೆ ಇಂಥ ಕೆಲ್ಸಕ್ಕೆ ಕೈ ಹಾಕ್ತಾನೆ ಇರಲಿಲ್ಲ. ಇಷ್ಟರಲ್ಲೇ ಎಲ್ಲಾನು ಅರ್ಥ ಮಾಡ್ಕೊ, ಯಾರು ಹೇಗೆ ಅಂತ. ಆನಂದ್ ಬ್ರೋ, ನನಗೆ ಯಾಕೆ ಹೊಡಿತಾ ಇದ್ದೀರಾ? ಏನು ಗೊತ್ತಿಲ್ದಿರೋ ಅಮಾಯಕನ ತರ ಪೋಸ್ ಕೊಡ್ತಾ ಇದೆಯಲ್ಲ, ಅದಕ್ಕೆ. ನೀನು ಅಮಾಯಕ ಅನ್ಕೊಳ್ಳೋಷ್ಟು ಅಮಾಯಕ ನಾನಲ್ಲ ಕಣೋ. ನಿನ್ನ ಬಗ್ಗೆ ಎಲ್ಲ ತಿಳ್ಕೊಂಡೇ ಬಂದಿದ್ದೀನಿ. ನಾನೇನ್ ಮಾಡ್ದೆ ಬ್ರೋ? ಮತ್ತೆ ಡ್ರಾಮಾ ಮಾಡಬೇಡ. ನೀನೇನ್ ಮಾಡಕ್ ಹೊರಟಿದ್ಯಾ? ಮುಂದಕ್ಕೆ ಅದೇನಾಗುತ್ತೆ ಅಂತ ಅಂದಾಜಿದ್ಯಾ ನಿನ್ಗೆ? ಸ್ವಲ್ಪನಾದ್ರೂ ಮನುಷ್ಯತ್ವ ಬೇಡ, ಜವಾಬ್ದಾರಿ ಬೇಡ. ನೋಡ್ತಾ ಇದ್ರು ಹಂಗೆ ನನ್ನ ಮೈಯೆಲ್ಲ ಉರಿಯುತ್ತೆ, ಅಸಹ್ಯ ಆಗುತ್ತೆ. ಬ್ರೋ, ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ನಾನು ಅಂತದ್ದು ಏನ್ ಮಾಡ್ದೆ? ಈ ಪ್ರಶ್ನೆ ನೀನ್ ಕೇಳ್ಕೊ. ನೀನು ಹುಡುಗಾಟ ಆಡ್ತಾ ಇದ್ದೇನೋ? ನಿಮ್ಮ ಅಣ್ಣ ನಿನ್ನ ಮೇಲೆ ಪೆಟ್ಟಿದಷ್ಟು ನಂಬಿಕೆ ಇಟ್ಕೊಂಡಿದ್ದಾನಲ್ಲೋ. ತಮ್ಮ ತಮ್ಮ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾನೆ. ನೀನೇನ್ ಮಾಡ್ತಾ ಇದ್ಯಾ? ಅವ್ನು ತಲೆ ತಕ್ಕ ಕೆಲಸ ಮಾಡ್ತಾ ಇದೆಯಲ್ಲ. ಅರ್ಥ ಅಪೇಕ್ಷೆನ ಸುಪಾರಿ ಕೊಟ್ಟು ಕೊಲ್ಸ ಕೊಟ್ಟಿದ್ಯಲ್ಲ, ನಿನ್ಗಂಗ ಮಚ್ಚಬಂತು.
ಬ್ರೋ ಈ ವಿಷಯ ಹೇಗೆ ಗೊತ್ತಾಯ್ತು ಅಂತಾನಾ? ಲೋ ಕೂಸೆ, ಅದಕ್ಕೆ ಕಣ ಹೇಳೋದು, ಕೊಲ್ಲೋದಕ್ಕೆ 1000 ಜನ ಇದ್ರು ಕಾಯೋದಕ್ಕೆ ಅಂತ ಒಬ್ಬ ಇದ್ದೇ ಇರ್ತಾನೆ. ಕೊಲ್ಲೋ ಕೈಗಳಿಗಿಂತ ಕಾಯೋ ಕೈಗೆ ಪವರ್ ಜಾಸ್ತಿ. ಅದು ಒಂದಲ್ಲ ಒಂದು ರೀತಿ ನಮ್ಮನ್ನ ಕಾಪಾಡುತ್ತೆ. ನಾವೆಷ್ಟೇ ಕಿಲಾಡಿಗಳು ಅನ್ಕೋಬಹುದು, ಎಲ್ಲೋ ಒಂದ್ ಕಡೆ ಮಣ್ಣು ತಿನ್ನೋ ಕೆಲಸ ಮಾಡುತ್ತೆ. ಛೇ, ಎಂತ ಕೆಲಸ ಆಗೋಯ್ತು. ಯಾರು ಹೇಳಿರ್ಬೋದು ಈ ವಿಷಯನ? ಜಾಸ್ತಿ ತಲೆ ಕೆಡ್ಸ್ಕೊಂಡು ಹುಳ ಬಿಟ್ಕೋಬೇಡ, ನಾನು ಹೇಳ್ತೀನಿ. ಅವತ್ತು ಘನಂದಾರಿ ಕೆಲಸ ಮಾಡಕ್ಕೆ ಹುಡುಗರನ್ನ ಕರೆಸಿದ್ದಲ್ಲ, ಅದರಲ್ಲೊಬ್ಬ ತಗಲಾಕೊಂಡ ಈ ಕೆಲಸ ಮಾಡಿ ನೀನೆ ಅಂತ ಬಾಯ್ಬಿಟ್ಟ. ಅಂದ್ರೆ ಲೋಕಿನ ಬಾಯ್ಬಿಟ್ಟಿರೋದು ನನ್ನ ಹತ್ರ ಸುಳ್ಳು ಹೇಳಿದ್ನಲ್ಲ. ಏನೋ ಚಿಕ್ಕ ಹುಡುಗ ಬುದ್ಧಿ ಸರಿ ಹೋಗ್ತಾನೆ ಅಂತ ನಾವು ಸುಮ್ಮನೆ ಇದ್ರೆ ದಿನೇ ಹೆಚ್ಕೋತಾನೆ ಇದ್ಯಾ. ಮನೆಯವ್ರನ್ನೇ ಕೊಲ್ಲೋ ಮಟ್ಟಕ್ಕೆ ಹೋಗ್ತೀಯ ಅಂದ್ರೆ ನೀನ್ ಯಾವ ಲೆವೆಲ್ ಕುಲ್ಗಟ್ಟು ಹೋಗಿರ್ಬೇಡ. ವಿಷದ ಹುಳ ಅಂತೀವಲ್ಲ ಅಂಥವ್ ನೀನು. ಹೊಟ್ಟೆಗೆ ಅನ್ನ ತಿನ್ನೋರು ಯಾರು ಇಂಥ ಕೆಲಸ ಮಾಡಲ್ಲ ಕಣೋ. ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ಅಂತ ಅಣ್ಣನಿಗೆ ಅದೇನು ಅಂತ ತಮ್ಮನಾಗ ಹುಟ್ಟುಬಿಟ್ಟು ಆನಂದ್ರ ಈ ವಿಷಯ ಬಿಬ್ರೋಗೆ ಗೊತ್ತಿಲ್ಲ ಕಣೋ. ಗೊತ್ತಾದ್ರೆ ಎದೆ ಹೊಡ್ಕೊಂಡ್ಬಿಡ್ತಾನೆ. ಅದಕ್ಕೆ ಹೇಳಲಿಲ್ಲ. ಆದ್ರೆ ಒಂದಂತೂ ನಿಜ, ಬದಲಾಗಲ್ಲ, ಹೀಗೆ ಇರ್ತೀನಿ ಅನ್ನೋದಾದ್ರೆ ನಾನು ಖಂಡಿತ ಅವನಿಗೆ ಹೇಳ್ತಿದ್ದೆ. ಆಮೇಲೆ ಏನಾಗುತ್ತೆ ಗೊತ್ತಲ್ಲ. ಇದನ್ನ ಕಿವಿ ಮಾತು ಅಂತನಾದ್ರು ಅನ್ಕೋ, ವಾರ್ನಿಂಗ್ ಅಂತನಾದ್ರು ಅನ್ಕೋ.